ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥ ಕೊರದ ಹಿಟ್ಟಿನ ಪಲ್ಯ ತೋರಿಸ್ತೀನಿ. ಏನೇನು ಬೇಕು ಎಲ್ಲ ಇಲ್ಲಿ ತೋರ್ಸಕತ್ತೇನೆ. ಹಿಟ್ಟು, ಕೊಬ್ಬರಿ, ಕರಿಬೇ, ಕೊತ್ತಂಬರಿ, ಬೆಲ್ಲ, ಹುಳಿ, ಜೀರಿಗೆ, ಸಾಸಿವೆ, ಎಣ್ಣೆ, ಕಡಲೆ ಹಿಟ್ಟು. ನೋಡಿರಿ, ಈಗ ಒಂದು ಬಾಳ್ಗೆ ಹಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೀನಿ. ಸ್ವಲ್ಪ ಎಣ್ಣೆ ಈರುಳ್ಳಿ ಜಾಸ್ತಿ ಬೇಕು ಈ ಪಲ್ಯಕ್ಕೆ. ಸಾಸಿವೆ ಜೀರಿಗೆ ಹಾಕಿದೆ, ಚಟಗುಟ್ಟಿಂದ ಒಂದು ಕಡ್ಡಿ ಕರಿಬೇ ಹಾಕೀನಿ. ಸಣ್ಣ ಕಟ್ ಮಾಡಿ ಹಾಕ್ಬೇಕು ಕರಿಬೇನ. ಆಮೇಲೆ ಈರುಳ್ಳಿ ದೊಡ್ಡ 2 ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೀನಿ. ಸಾಧ್ಯ ಆದಷ್ಟು ಸಣ್ಣಗೆ ಹೆಚ್ಚಿ ಹಾಕಬೇಕು. ಇದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬಾಡಿಸ್ಕೋಬೇಕು. ನೋಡಿರಿ, ಉತ್ತರ ಕರ್ನಾಟಕದ ಮನೆ ಮಾತಾದಂಥ ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ, ಕೊರದ ಹಿಟ್ಟಿನ ಪಲ್ಯ, ಆಮೇಲೆ ಕೆಂಪು ಹಿಂಡಿ ಫೇಮಸ್. ನೋಡಿರಿ, ಇವು ಬಿಸಿ ಬಿಸಿ ರೊಟ್ಟಿಗೆ ಇವಿದ್ದು ಬಿಟ್ರೆ ಒಂದು ರೊಟ್ಟಿ ಜಾಸ್ತಿ ಹೋಗ್ತತಿ. ಈಗ ನೋಡಿರಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಂಪಾರ್ಟೆಂಟ್. ಅದೇ ಬೇಕಿಲ್ಲಿ, ಒಣ ಖಾರ ಹಾಕಬಾರ್ದು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಕಿದಕ್ಕೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ. ಹಸಿಮೆಣಸಿನ್ಕಾಯಿ ನಾ ತೋರ್ಸೇನಿ ಹಿಂದೆ ವಿಡಿಯೋದಾಗ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇ, ಕೊತ್ತಂಬರಿ, ಜೀರಿಗೆ, ಉಪ್ಪು ಹಾಕಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೋತೀವಿ. ಆನಂತರ ಹುಳಿ ನಾವು ಎಷ್ಟು ಮಾಡ್ತೀವಿ ಅದ್ರ ಪ್ರಮಾಣದ ಮೇಲೆ ಹುಣಸೆಹಣ್ಣಿನ ರಸ ಹಾಕಬೇಕು. ನಾ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿ ಹಿಂಡಿ ರಸ ಹಾಕೀನಿ. ಟೇಬಲ್ ಸ್ಪೂನ್ಲಿ ಆದ್ರೆ 4 ಟೇಬಲ್ ಸ್ಪೂನ್. ಇದು ಹುಳಿ ಚಲೋ ನಂಗೆ ಒಗ್ಗರಣೆ ಒಳಗೆ ಕುದಿಬೇಕು. ಹುಣಸೆಹಣ್ಣಿನ ರಸ ಹಾಕಿಂದ ಅದ್ರ ತಕ್ಕಂಗೆ ಬೆಲ್ಲ ಹಾಕಬೇಕು. ಉತ್ತರ ಕರ್ನಾಟಕದ ಅಡಿಗೆ ಅಂದ್ರೆ ಹಂಗ್ರಿ, ನಿಮಗೆ ಗೊತ್ತಿರಬೇಕು. ಹುಳಿ, ಉಪ್ಪು, ಖಾರ, ಹುಳಿ, ಸಿಹಿ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡೋಂಥ ಅಡುಗೆ ಉತ್ತರ ಕರ್ನಾಟಕದ್ದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ನೋಡಿರಿ, ಗರಂ ಮಸಾಲ ಸ್ವಲ್ಪ 1/4 ಸ್ಪೂನು. ಎಲ್ಲಾದರೂ ಪ್ರವಾಸಕ್ಕೆ ಹೋಗ್ಬೇಕಂದ್ರೆ, ಪಿಕ್ನಿಕ್ ಹೋಗ್ಬೇಕಂದ್ರೆ, ಯಾರ್ದಾರ ಮನೆಗೆ ಹೋಗ್ಬೇಕಂದ್ರೆ ವಿಶೇಷವಾಗಿ ಮಾಡುವಂಥ ಅಡುಗೆಯೊಳಗೆ ಇದೊಂದು ಪಲ್ಯ ಇರಲೇಬೇಕು. ಕೊರದ ಹಿಟ್ಟಿನ ಪಲ್ಯ ಸೂಪರಾಗಿರ್ತತಿ. ಒಂದು ಹಿಡಿ ಕೊತ್ತಂಬರಿ. ಇದು ಹುಳಿ ಬೆಲ್ಲ ಚಲೋ ನಂಗೆ ಕುದಿಬೇಕಿದು. ಒಂದೂವರೆ ಲೋಟ ನೀರು ಹಾಕ್ತೇನೆ. ಇಲ್ಲೇ 1 ಬೌಲ್ ಹಿಟ್ಟಿನ ಮಾಡಕತ್ತೇನೆ ನಾನು. ಇದೇನು ನೀರಿನ ಅಳತಿ ಹಿಟ್ಟಿನ ಅಳತಿ ಅಂತ ಬೇಕಾಗಿಲ್ಲ. ಅದು ನೀರು ಎಷ್ಟು ಹಿಡಿತೈತೆ ಅಷ್ಟು ಹಿಟ್ಟನ್ನು ಹಾಕ್ಬೋದು ನಾವು ಕಲಸೋವಾಗ. ಇದನ್ನು ಚಲೋ ನಂಗೆ ಪಳಪಳ ಅಂತ ಕುದಿಬೇಕು. ನೋಡಿರಿ, ಅದಕ್ಕೂ ಮುಂಚೆ ಇದೊಂದು ತಟ್ಟೆಗೆ ಎಣ್ಣೆ ಸವರಿ ಇಟ್ಕೊಳೋಣ, ಈಜಿ ಆಕೈತೆ ಹಾಕಕ್ಕೆ. ನಾವು ಊಟದ ಜೊತೆಗೆ ಉಣ್ಣೋದಕ್ಕಿಂತ ಟೀ ಜೊತೆಗೇ ಇವನ್ನ 4 6 ಪೀಸ್ ತಿಂದು ಟೀ ಕುಡಿತೇವೆ. ನೋಡಿರಿ, ಅಷ್ಟೊಂದು ಇಷ್ಟ ನಮ್ಗೆ. ಊಟಕ್ಕಿಂತ ಬರೀ ಬಾಯಿಲೆ ತಿನ್ನೋಕೆ ಭಾಳ ಇಷ್ಟ. ಒಂದು ಸಲ ಟ್ರೈ ಮಾಡಿರಿ. ಗೊತ್ತಿದ್ದವ್ರಿಗಂತೂ ಮುಗೀತು, ಯಾರಿಗೆ ಗೊತ್ತಿಲ್ಲ ಈ ವಿಧಾನದಾಗ ಮಾಡ್ಕೋರಿ, ಸೂಪರಾಗಿರ್ತತಿ. ಈಗ ಕುದಿಯಾಗತ್ತೈತೆ ನೋಡಿರಿ, ಪಳಪಳ ಅಂತ ಕುದಿಯೋ ಹೊತ್ನಾಗ ಉರಿ ಸಣ್ಣ ಮಾಡಿಕೊಂಡು ಹಿಟ್ಟು ಹಾಕೋ. ಒಂದು ಕೈಲೆ ಹಿಟ್ಟು ಹಾಕಿ ಒಂದು ಕೈಲೆ ಗರಗರ ಅಂತ ತಿರುಗಿಸ್ಬೇಕು, ಗಂಟು ಆಗ್ಲಾರ್ದಂಗೆ. ನೋಡಿರಿ, ಹಿಟ್ಟು ಹಾಕ್ತಾ ಇದನ್ನ ಗರ ಅಂತ ತಿರುಗಿಸ್ಬೇಕು, ಗಂಟು ಆಗ್ಲಾರ್ದಂಗೆ. ಚಲೋ ಹೊತ್ನಂಗೆ ಮಿಕ್ಸ್ ಮಾಡಿ ಆಮೇಲೆ ಮುಗಿಸ್ಬಿಡ್ಬೇಕು. ಇದನ್ನ ಚೆಂದಾಗಿ ಸ್ಪೂನಿಲೇ ಮುಗಿಸ್ಬೇಕು ಅಂದ್ರೆ ಮ್ಯಾಶ್ ಮಾಡಬೇಕು, ಗಂಟು ಉಳಿಯೋದಿಲ್ಲ. ನೋಡಿರಿ, ಈ ಥರ ಮ್ಯಾಶ್ ಮಾಡಬೇಕು ಇಷ್ಟು. ಭಾಳ ಅಂದ್ರೆ ಭಾಳ ರುಚಿ ರೀ ಇದು. ಒಂದು 5 ನಿಮಿಷ ಸಣ್ಣ ಉರಿಯೊಳಗೆ ಹಿಂಗೆ ಪ್ಲೇಟ್ ಮುಚ್ಚಿಡಬೇಕು. ಈಗ ರೆಡಿ ಆಗೈತಿ. ಇದನ್ನ ತಟ್ಟೆಗೆ ಹಾಕ್ಕೊಳೋಣ. ಇದನ್ನು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಚಲೋ ಹೊತ್ನಂಗೆ ಇದನ್ನು ಫುಲ್ ಸ್ಪ್ರೆಡ್ ಮಾಡಬೇಕು ತಾಟು ತುಂಬ. ಅತಿ ದಪ್ಪಲ್ಲ, ಅತಿ ತೆಳಗಲ್ಲ, ಒಂದು ಲೆವೆಲ್ನಾಗ ಇದನ್ನ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಕೊರದಿನ ತೋರಿಸ್ತೇನೆ ಪೀಸು ಎಷ್ಟು ದಪ್ಪ ಇರಬೇಕು ಅಂತ. ಎಲ್ಲರಿಗೂ ಇಷ್ಟವಾದಂಥ ಒಂದು ರೆಸಿಪಿ ನೋಡ್ರಿ ಇದು. ಮೇಲೆ ಗಸಗಸೆ ಹಾಕ್ತೀನಿ.
ಎಳ್ಳೂ ಹಾಕ್ತಾರೆ, ನಾ ಗಸಗಸೆ ಹಾಕ್ತೀನಿ. ಆನಂತರ ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ ಹಾಕ್ಬೇಕಿಲ್ಲಿ, ಹಸಿದು ಹಾಕಬಾರ್ದು, ಒಣ ಕೊಬ್ಬರಿ ತುರಿ ಹಾಕಬೇಕು. ಆನಂತರ ಪಿಕ್ನಿಕ್ಕು ಟೂರು ಯಾರ್ದಾರ ಮನೆಗೆ ಬುತ್ತಿ ಗಂಟನ್ಯಾಗ ಕಟ್ಕೊಂಡು ಹೋಗಬೇಕು ಅಂದ್ರೆ ಕೊಬ್ಬರಿನೇ ಹಾಕಬೇಡ್ರಿ, ಕೊಬ್ಬರಿ ಹಾಕೋ ಅವಶ್ಯಕತೆ ಇಲ್ಲ. ಬರೀ ಕೊತ್ತಂಬರಿ ಗಸಗಸೆ ಹಾಕ್ರಿ. ಕೊತ್ತಂಬರಿ ಹಾಕಾಕತ್ತಾನೆ ನೋಡ್ರಿ ಇಲ್ಲಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೆಶ್ ಮಾಡ್ಬೇಕದನ್ನ, ಅವು ಅಂಟ್ಕೊಳೋ ಥರ. ಆ ನಂತರ ನಿಮ್ಗೆ ಯಾವ ಆಕಾರದಾಗ ಬೇಕು ಆ ಆಕಾರದಾಗ ಕೊರೆದು ಇಟ್ಕೋಬೋದು. ನಾ ಸ್ಕ್ವೇರ್ನಾಗ ಕೊರ್ದೇನಿಲ್ಲಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರೆ ಯಾರಾದರೂ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಉತ್ತರ ಕರ್ನಾಟಕ ಅಡಿಗೆ ಅಂದ್ರೆ ಭಾಳ ಜನ ಇಷ್ಟಪಡ್ತಾರೆ. ಗೊತ್ತಿಲ್ಲದವರು, ನಮಗೇನು ಗೊತ್ತಿಲ್ಲ, ನಮಗೆ ರುಚಿನೂ ಗೊತ್ತಿಲ್ಲ ಅನ್ನೋರು ಬಸವೇಶ್ವರ ಖಾನಾವಳಿಗೆ ಹೋಗ್ರಿ. ಪಕ್ಕಾ 100% ಉತ್ತರ ಕರ್ನಾಟಕದ ಊಟ ಸಿಗ್ತೈತಿ ನಿಮಗೆ. ರುಚಿ ನೋಡ್ರಿ ಪೀಸ್ ತೋರ್ಸಕತ್ತೀನಿ ಎಷ್ಟು ಚೆನ್ನಾಗಿ ಬಂದೈತಿ. ಎಷ್ಟು ದಪ್ಪ ಇರಬೇಕು, ಅತಿ ತೆಳ್ಳಗೆಲ್ಲ ದಪ್ಪ ಅಲ್ಲ, ಸೂಪರಾಗಿ ಬಂದೈತೆ ನೋಡ್ರಿ. ಇವಾಗ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.